ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ತುಂಬ ದಿನ ಆಯಿತು ವ್ಲಾಗ್ನೇ ಅಪ್ಲೋಡ್ ಮಾಡಿರಲಿಲ್ಲ. ಈ ನಡುವೆ ಅಂತೂ ಇಂಟ್ರೆಸ್ಟೇ ಇಲ್ಲ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕೆ. ವಿಡಿಯೋ ಇದ್ದರೂ ಕೂಡ ಶೂಟ್ ಮಾಡ್ಕೊಂಡಿದ್ರು ಕೂಡ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಒಂದು ಕಡೆ ಟೈಮ್ ಇಲ್ಲ ಅಂತ ಹೇಳ್ಬೋದು, ಒಂದು ಕಡೆ ಇಂಟ್ರೆಸ್ಟ್ ಕೂಡ ತೋರಿಸ್ತಾ ಇಲ್ಲ ವಿಡಿಯೋ ಮೇಲೆ ಅಂತಲೇ ಹೇಳ್ಬೋದು. ಹಾಗಾಗ್ಬಿಟ್ಟಿತ್ತು. ಫೈನಲಿ ಇವತ್ತು ವಿಡಿಯೋ ಏನಾದರೂ ಮಾಡಿ ಹಾಕಲೇಬೇಕು ಅಂತ ಅಂದ್ಬಿಟ್ಟು ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋ ನೋಡೋಣ. ಇವತ್ತು ಬೆಳಿಗ್ಗೆ ಬೇಗನೆ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆ. ಹಾಗೆ ನಾನು 21 ದಿನದ್ದು ಹನುಮಾನ್ ಚಾಲೀಸ್ ಸಂಕಲ್ಪ ಮಾಡ್ಕೊಂಡಿದ್ದೆ. ಇವತ್ತು ಲಾಸ್ಟ್ ಡೇ ಅಂತ ಹೇಳ್ಬೋದು. ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದ್ದಾಯಿತು. 21 ಡೇಸ್ ಯಾವುದೇ ಅಡೆತಡೆ ಇಲ್ದಿರ ತುಂಬ ಚೆನ್ನಾಗಿ ಮಾಡಿಕೊಂಡೆ ಪೂಜೆ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಅನ್ನಿಸ್ತು. ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಾನು ಪೂಜೆ ಎಲ್ಲ ಮುಗಿಸ್ಬಿಡ್ತೀನಿ. ಅಂದರೆ 6 ಗಂಟೆ ಒಳಗಡೆ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಫೈನಲಿ ಇವತ್ತು 21 ಡೇಸ್ ಲಾಸ್ಟ್ ಡೇ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಹಾಗಾಗಿ ಲಾಸ್ಟ್ ಡೇ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು ಇದ್ರ ಬಗ್ಗೆ ಏನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ. ಫಸ್ಟ್ ಡೇ ಆಗಿರ್ಬೋದು, ಮುಂಚೆ ಆಗಿರ್ಬೋದು, ಲಾಸ್ಟ್ ಡೇ ಇವತ್ತು ಹೇಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ಅನಿಸ್ತು. 21 ದಿನ ಅಂತೂ ಹೇಗೋಯ್ತು ಅಂತಲೇ ಗೊತ್ತಾಗಲಿಲ್ಲ. ಸಖತ್ತಾಗಿ ಕಂಪ್ಲೀಟ್ ಮಾಡಿದೆ ಪೂಜೆ ಅಂತ ಹೇಳ್ಬೋದು. ಹಾಗೆ ಬನ್ನಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಮಗನಿಗೆ ಸ್ಕೂಲ್ ಇರುತ್ತಲ್ವ 6 ಗಂಟೆ ಅಷ್ಟರಲ್ಲಿ ನಾನು ತಿಂಡಿ ಕೂಡ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಬೆಳಗಿನ ಜಾವ ಒಂದು 3:30 ಹಾಗೆ ಎದ್ದೊಳ್ತೀನಿ. ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಆರಾಮಾಗಿ ನಾನು 5 ಗಂಟೆಗೆ ಪೂಜೆ ಸ್ಟಾರ್ಟ್ ಮಾಡಿದ್ರೆ 6 ಗಂಟೆ ಅಷ್ಟರಲ್ಲಿ ನನ್ನ ಪೂಜೆ ಎಲ್ಲ ಮುಗಿದ್ಬಿಟ್ಟಿರುತ್ತೆ. ಅಂದರೆ ಹನುಮಾನ್ ಚಾಲೀಸ್ ಓದೋದೆಲ್ಲ ಇರುತ್ತಲ್ವ, ಹಾಗಾಗಿ ಎಲ್ಲ ಮುಗಿಸೋ ಅಷ್ಟರಲ್ಲಿ ಕರೆಕ್ಟಾಗಿ 6 ಗಂಟೆ ಆಗುತ್ತೆ. 6 ಗಂಟೆ ಕರೆಕ್ಟಾಗಿ ನಾನು ತಿಂಡಿ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. 7 ಗಂಟೆ ಅಷ್ಟರಲ್ಲಿ ನನ್ನ ಮಗನ ತಿಂಡಿ ಕೂಡ ರೆಡಿ ಆಗಬೇಕಲ್ಲ, ಹಾಗೆ ಇವತ್ತು ನಾನಿಲ್ಲಿ ಸೋಯಾ ಪಲಾವ್ ಮಾಡ್ಕೊತಾಯಿನಿ. ಅಂದರೆ ಮೆಂತ್ಯ ಬಾತ್ ಅಂತಲೇ ಅಂದ್ಕೊಳ್ಳಿ ರೆಸಿಪಿ. ಅದೇನು ಅಂತಂದರೆ ಮೆಂತ್ಯ ಸೊಪ್ಪನ್ನ ಹಾಕಿ ಅದ್ರ ಜೊತೆಗೆ ನಾನು ಸೋಯಾನು ಕೂಡ ಆ್ಯಡ್ ಮಾಡ್ಕೊತಾಯಿದ್ದೀನಿ. ಕರಿ ರೈಸ್ ಅಂತ ಮಾಡೋದಕ್ಕಿಂತ ಅದ್ರ ಜೊತೆಗೆ ಸೋಯಾನ, ಮಶ್ರೂಮ್ ಏನಾದರೂ ಹಾಕ್ಕೋಬೋದು. ನನಗೆ ಇಷ್ಟ ಇರೋದು ಹಾಕೋಣದ್ರಿಂದ ಸಖತ್ ಟೇಸ್ಟಿಯಾಗಿರುತ್ತೆ. ಹಾಗೆ ಹೆಲ್ತಿ ಕೂಡ, ಪ್ರೋಟೀನ್ ಕೂಡ ಅಲ್ವಾ ಸೋಯಾ. ಹಾಗಾಗಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಸೋಯಾ ಚಂಕ್ಸ್ ಹಾಕೋದ್ರಿಂದ. ಹಾಗೆ ನಾನು ಮಿಸ್ ಮಾಡಿದೆ ರೈಸ್ ಐಟಮ್ಗೆಲ್ಲ ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ತೀನಿ. ಸೇಮ್ ನಾವು ಮೆಂತ್ಯ ರೈಸ್ ಹೇಗೆ ಮಾಡ್ತೀವಲ್ವ ಅದೇ ರೀತಿಯಾಗಿ ನಾನು ರೆಸಿಪಿ ಮಾಡ್ತಿರೋದು. ಬಟ್ ನನ್ನ ರೆಸಿಪಿನೂ ಕೂಡ ಶೇರ್ ಮಾಡ್ಕೊಳಲ್ಲ. ಬಟ್ ರೈಸ್ ಮಾತ್ರ ಸಖತ್ತಾಗಿ ಬಂದಿತ್ತು. ಇಲ್ಲಿ ನಾನು ಬಟಾಣಿ ಮತ್ತು ಸೋಯಾ ಚಂಕ್ಸ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಯೂಶಲಿ ಕೆಲವರು ಬಟಾಣಿನೂ ಕೂಡ ಸ್ಕಿಪ್ ಮಾಡ್ತಾರೆ, ಬಟಾಣಿ ಹಾಕಲ್ಲ. ಹಾಗೆ ನಾನು ಮೆಂತ್ಯ ಸೊಪ್ಪನ್ನು ಕೂಡ ಕಟ್ ಮಾಡ್ಕೊತಾನೆ, ಇಲ್ಲಿ ನೋಡ್ತಾ ಇರ್ಬೋದು. ಚೆನ್ನಾಗಿ ತೊಳ್ಕೊಂಡು ಮೆಂತ್ಯ ಸೊಪ್ಪನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಸಾಲೆ ಎಲ್ಲ ರುಬ್ಕೊಂಡು ಆಮೇಲೆ ಬಟಾಣಿ ಸೋಯಾ ಚಂಕ್ಸ್ ಹಾಕಿರೋದಂತೂ ಸಕ್ಕ ಟೇಸ್ಟಿಯಾಗಿರುತ್ತೆ. ಬರೀ ರೈಸ್ ತಿನ್ನೋದಕ್ಕಿಂತ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಬರೀ ರೈಸ್ ತಿನ್ನೋದ್ರಲ್ಲಿ ಏನೂ ಇರೋಲ್ಲ, ನಮ್ಗೆ ಅದರಲ್ಲಿ ಏನೂ ಕೂಡ ಸಿಗೋಲ್ಲ. ಈ ರೀತಿ ಸೋಯಾ ಚಂಕ್ಸು ಮತ್ತು ಬಟಾಣಿ ಎರಡರಲ್ಲೂ ಕೂಡ ನಮಗೆ ಪ್ರೋಟೀನ್ ಸಿಗುತ್ತೆ. ಮತ್ತು ಮೆಂತ್ಯ ಸೊಪ್ಪು ತುಂಬಾ ಹೆಲ್ತಿ. ಹಾಗೆ ಮಕ್ಳಿಗಂತೂ ಬೆಸ್ಟ್ ಅಂತ ಹೇಳ್ಬೋದು. ನನ್ನ ಮಕ್ಕಳಂತೂ ಈ ರೀತಿಯಾಗಿ ರೈಸ್ ಐಟಮ್ ಮಾಡಿಕೊಟ್ರಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ಬೇಡ ಅಂತ ಹೇಳೋದೇ ಇಲ್ಲ. ನಮ್ಮನೇಲಿ ಈ ರೀತಿ ರೈಸ್ ಐಟಮು, ಒಂದು ಪಾಟ್ ರೈಸು ಅಥವಾ ಏನಾದರೂ ಪರವಾಗಿಲ್ಲ, ರೈಸ್ ಒಟ್ಟಿನಲ್ಲಿ ರೈಸ್ ಐಟಮ್ ಇರಬೇಕಷ್ಟೇ. ಅವ್ರಿಗೆ ಮಾಡಿಕೊಟ್ರಂತೂ ಇಷ್ಟಪಟ್ಟು ತಿಂತಾರೆ. ಯಾಕೆ ಮಾಡಿದೆ ಇದು ಚೆನ್ನಾಗಿಲ್ಲ ಅಂತ ಹೇಳೋ ಇದೆ ಇಲ್ಲ, ಆರಾಮಾಗಿ ತಿಂತಾರೆ. ಹಾಗಾಗಿ ನಾನು ಆದಷ್ಟು ರೈಸ್ ಐಟಮ್ ಜಾಸ್ತಿ ಮಾಡ್ತೀನಿ. ಹಾಗೆ ಹೆಲ್ತಿಯಾಗೂ ಕೂಡ ಇರಬೇಕು. ನಮಗೆ ಅದರಲ್ಲಿರೋಂಥ ನ್ಯೂಟ್ರಿಯೆಂಟ್ಸ್ ಕೂಡ ನಮ್ಮ ಬಾಡಿಗೆ ಸಿಗಬೇಕಲ್ವ. ಹಾಗಾಗಿ ಆದಷ್ಟು ಪ್ರೋಟೀನ್ಗೋಸ್ಕರ ಸೋಯಾ ಚಂಕ್ಸ್ ಅಥವಾ ಪನ್ನೀರು ಈ ಥರ ಏನಾದರೂ ಒಂದು ವೆಜ್ಜೀಸ್ ಏನಾದರೂ ಆ್ಯಡ್ ಮಾಡ್ತಾನೆ ಇರ್ತೀನಿ. ಹಾಗೆ ನಾನು ಮಾಡೋದಕ್ಕೆ ಇಟ್ಟಿದೆ, ಅದೊಂದು ವಿಸಿಲ್ ಆದರೆ ಅದು ಕೂಡ ರೆಡಿ ಆಗುತ್ತೆ ತಿಂಡಿ. ಅಷ್ಟರಲ್ಲಿ ಲಂಚ್ ಬಾಕ್ಸ್ ಎಲ್ಲ ಕೂಡ ರೆಡಿ ಮಾಡ್ಕೊತ ನೀಟಾಗೆಲ್ಲ ಒರೆಸಿಟ್ಕೊತಾಯಿನಿ. ಮತ್ತು ಅದಕ್ಕೆಲ್ಲ ಹಾಕಬೇಕಲ್ಲ, ಹಾಗೆ ಸ್ನ್ಯಾಕ್ಸ್ಗೆ ಇವತ್ತು ಆ್ಯಪಲ್ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಯಾವ ಟೈಮಲ್ಲಿ ಕಟ್ ಮಾಡಿ ಹಾಕಿದ್ರೂ ಕೂಡ ಪ್ರತಿ ಸಲ ಕಪ್ಪಗಾಗ್ಬಿಡ್ತಾ ಇರುತ್ತೆ. ಇದು ಆಪಲೇ ಹಾಗಲ್ವ, ನಾವು ಹೇಗೆ ಏನು ಮಾಡಿದ್ರೂ ಕೂಡ ನಾವು ಅದು ಕಪ್ಪಗಿದ್ದೇ ಇರುತ್ತೆ. ಕಟ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತಿಗೆ ಕಪ್ಪಗಾಗ್ಬಿಡುತ್ತೆ. ಆ ರೀತಿ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನು ಒಂದು ಟಿಪ್ ನೋಡಿದ್ದೆ, ಅದನ್ನು ಇವತ್ತು ಫಾಲೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ ನೀರಿಗೆ ಸ್ವಲ್ಪ ಪುಡಿ ಉಪ್ಪನ್ನ ಹಾಕ್ಬಿಟ್ಟು ಕಟ್ ಮಾಡಿಬಿಟ್ಟು ನಾವು ಸ್ವಲ್ಪ ಹೊತ್ತು ಸೋಕ್ ಮಾಡಬೇಕಾಗುತ್ತೆ. ಒಂದು 5 ಮಿನಿಟ್ಸ್ ಮಾಡಿದ್ರೆ ಸಾಕು ಅಂದ್ಕೊತೀನಿ. ಸೋಕ್ ಮಾಡಿ ಇಟ್ಬಿಟ್ಟು ನಂತರ ನಾವು ಬಾಕ್ಸ್ಗೆ ಹಾಕ್ಕೊಡೋದ್ರಿಂದ ಮಧ್ಯಾಹ್ನ ಅವ್ರು ಓಪನ್ ಮಾಡಿ ತಿನ್ನೋವರೆಗೂ ಕೂಡ ಅದು ಕಪ್ಪಗಾಗೇ ಇರುತ್ತೆ ಅಂತ ಹೇಳಿದ್ರು. ಹಾಗಾಗಿ ಅದು ಫಾಲೋ ಮಾಡೋಣ ಅಂತ ಇವತ್ತು ಫಾಲೋ ಮಾಡಿದ್ದೀನಿ. ಅದು ರಿಸಲ್ಟ್ ಬಂತು. ಕಪ್ಪಗಾಗಿರಲಿಲ್ಲ, ಅಷ್ಟೊಂದೇನು ಆಗಿರಲಿಲ್ಲ, ಲೈಟಾಗಿತ್ತು ಅಷ್ಟು ಬಿಟ್ಟು ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಅನಿಸ್ತು ನನಗೆ. ಹಾಗಾಗಿ ಅದು ಫಾಲೋ ಮಾಡಿದೆ. ನೀವು ಏನಾದರೂ ಇದೇ ರೀತಿಯಾಗಿ ನಿಮಗೂ ಕಪ್ಪಾಗ್ತಿದೆ ಏನಪ್ಪ ಮಾಡೋದು ಅಂತ ಚಿಂತೆ ಇದ್ದರೆ ಫಾಲೋ ಮಾಡಿ. ಜಸ್ಟ್ ನೀರಿಗೆ ಉಪ್ಪನ್ನ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸೋಪ್ ಮಾಡಿ ನಂತರ ಬಾಕ್ಸ್ಗೆ ಹಾಕ್ಕೊಡಿ ಅಂತ. ಹಾಗೆ ರೈಸ್ ಅಂತೂ ಸಕ್ಕದಾಗಿ ಬಂದಿತ್ತು. ನೋಡಿದ್ರೆ ಎಷ್ಟು ಉದ್ರಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಸೇಮ್ ಹೋಟೆಲ್ ಸ್ಟೈಲು ಅಥವಾ ಮದುವೆ ಮನೆ ಸ್ಟೈಲಲ್ಲೇ ಇರುತ್ತೆ. ತುಂಬಾ ಚೆನ್ನಾಗಿ ಬಂದಿತ್ತು ರೈಸ್ ಅಂತೂ. ಈ ರೀತಿ ರೈಸ್ ಮಾಡಿಕೊಟ್ಟಂತೆ ನಮ್ಮ ಮನೇಲಿ 2 ಸಲ ಹಾಕ್ಸ್ಕೊಂಡು ತಿಂತಾರೆ. ಸಕ್ಕ ಟೇಸ್ಟಿಯಾಗಿತ್ತು. ಹಾಗೆ ತುಂಬಾ ಚೆನ್ನಾಗಿತ್ತು.
ಹಾಗೆ ನಾನು ಲಂಚ್ ಬಾಕ್ಸ್ಗೆ ಮತ್ತು ಹಾಟ್ ಬಾಕ್ಸ್ಗೆಲ್ಲ ಹಾಕಿ ಇಟ್ಬಿಡ್ತೀನಿ. ತಿನ್ನೋದು ಲೇಟ್ ಅಲ್ವಾ, ಹಾಗಾಗಿ ಫಸ್ಟು ನನ್ನ ಮಗನೇ ಬೆಳಿಗ್ಗೆ ತಿನ್ನೋದು ಫಸ್ಟ್ ತಿಂಡಿ ಅವನದೇ. ಅವನಿಗೆ ಇವಾಗ ಹಾಕಿ ತಿನ್ಸೋಣ ಅಂತ ಅಂದ್ಬಿಟ್ಟು ಅವ್ನಿಗೂ ಹಾಕ್ಕೊಟ್ಟು ಲಂಚ್ ಬಾಕ್ಸ್ ಕೂಡ ಪ್ಯಾಕ್ ಮಾಡ್ತಾಯಿನಿ ಇವಾಗ. ಹಾಗೆ ನೈವೇದ್ಯಕ್ಕೆ ಅಂತ ಬೆಳಗ್ಗೆ ನಾನಿಲ್ಲಿ ಸ್ವೀಟ್ ಮಾಡಿದ್ದೆ, ಆ ಸ್ವೀಟ್ನು ಕೂಡ ಹಾಕ್ಕೊಡ್ತಾಯಿನಿ. ನನ್ನ ಮಗನಿಗೆ ತುಂಬ ಇಷ್ಟ ಇರುತ್ತೆ ಸ್ವೀಟ್ ಎಲ್ಲ ಮಾಡಿದಾಗ, ಬೇಕು ಅಂತ ಕೇಳ್ತಾನೆ. ಇನ್ನು ಅಷ್ಟು ಬೆಳಗ್ಗೆ ಅಂತೂ ಅವ್ನ ಕೈಲಿ ತಿನ್ನೋದಕ್ಕಾಗಲ್ಲ. ಅವನಿಗೆ 2 ಟೈಮ್ಸ್ ಬಿಡ್ತಾರೆ ಸ್ಕೂಲಲ್ಲಿ, ಬೆಳಿಗ್ಗೆ ಸ್ನ್ಯಾಕ್ಸ್ಗೆ ಅಂತ 10:30ಗೆ ಮತ್ತು ಮಧ್ಯಾಹ್ನ 1 o'clockಗೆ ಲಂಚ್ ಇರುತ್ತಲ್ವ. 2 ಟೈಮ್ಸಲ್ಲೂ ಅವ್ನಿಗೆ 2 ಬಾಕ್ಸಸ್ ಬೇಕೇ ಬೇಕು. ಹಾಗಾಗಿ ಎಲ್ಲ ಪ್ಯಾಕ್ ಮಾಡಿಕೊಡ್ತೀನಿ, ನಿನ್ಗೆ ಯಾವ ಟೈಮಲ್ಲಿ ಏನು ಇಷ್ಟನೋ ಅದು ತಿನ್ಕೋ ಅಂತ ಹೇಳ್ತೀನಿ. ಹಾಗಾಗಿ ನಾನಿವತ್ತು ಲಂಚ್ಗೆ ರೈಸು ಮತ್ತು ಸ್ನ್ಯಾಕ್ಸ್ಗೆ ಅಂತಂದ್ಬಿಟ್ಟು ಆ್ಯಪಲ್ಲು ಮತ್ತು ಸ್ವೀಟ್ 2 ಕೂಡ ಹಾಕ್ಕೊಟ್ಟಿದ್ದೆ. ನನಗೆ ಯಾವಾಗ ಬೇಕೋ ಅವಾಗ ತಿನ್ಕೋ ಅಂತ. ಅವನು ಹೊರಟ. ಹಾಗೆ ನನ್ನ ಮಗಳು ಇವತ್ತು ಸ್ಕೂಲ್ಗಿಲ್ಲ, ಹಾಲಿಡೇ ಹಾಕ್ಸಿದ್ದೀನಿ. ಯಾಕೆ ಅಂತಂದರೆ ಹುಷಾರಿರಲಿಲ್ಲ ಪಾಪ ಅವಳಿಗೆ. ಹಿಂದಿನ ದಿನದಿಂದನೇ ಸ್ಟಾರ್ಟ್ ಆಗಿಬಿಡ್ತು. ನೈಟ್ ಹೋಗಿ ನಾವು ಹಂಗೋ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಡಾಕ್ಟ್ರ್ ಹತ್ರ ಸಿರಪ್ಪು ಎಲ್ಲನೂ ಕೂಡ ಮೆಡಿಸಿನ್ಸ್ ಎಲ್ಲ ಇಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಇವತ್ತು ಬೇಡ ಸ್ಕೂಲ್ಗೆ ಅವಳಿಗೆ ಹುಷಾರಾಗಿಬಿಡಲಿ ಅಂತ ಅಂದ್ಬಿಟ್ಟು. ನೋಡೋದಕ್ಕೆ ಆಗಲ್ಲ, ಮಕ್ಕಳಿಗೆ ಏನಾದರೂ ಹುಷಾರು ತಪ್ಪಿದ್ರಂತೂ ಅವ್ರ ಫೇಸ್ ನೋಡೋದಕ್ಕೆ ಆಗಲ್ಲ. ಈಗ ನೆಕ್ಸ್ಟು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ. ಲಾಂಗ್ ಜರ್ನಿ ಮಾಡ್ತಾಯಿದ್ದೀವಿ. ಎಲ್ಲಿ ಹೋಗ್ತಾಯಿದ್ದೀನಿ ಏನೋ ಅಂತ ಅಂದ್ಬಿಟ್ಟು ಮುಂದೆ ಹೇಳ್ತೀನಿ. ನನಗೂ ಸರಿಯಾಗಿ ಅಡ್ರೆಸ್ ಗೊತ್ತಿಲ್ಲ ಅದಕ್ಕೆ, ಯಾಕಂದರೆ ಎಲ್ಲ ಹಸ್ಬೆಂಡ್ ಪ್ಲ್ಯಾನು. ಇವಾಗ ಪ್ಯಾಕ್ ಮಾಡ್ಕೊಂಡು ಹೊರಡೋದೇ ಬಾಕಿ ಇರೋದು. ಬನ್ನಿ ಪ್ಯಾಕ್ ಮಾಡ್ಕೊಳ್ಳೋಣ. ಇವಾಗ ಮಧ್ಯಾಹ್ನ ಆಲ್ಮೋಸ್ಟ್ 1-1:30 ಅಷ್ಟು ಬಿಡ್ಬೇಕು ಮನೇನ. ಟೈಮ್ ಬಂದ್ಬಿಟ್ಟು ನಮಗೆ 4 o'clock 4:20 ಅನ್ಕೊತೀನಿ. ಅವ್ರ ಟಿಕೆಟ್ ಇಲ್ಲೇ ಇದೆ ಆಲ್ರೆಡಿ. ಆಮೇಲೆ ಎಲ್ಲ ಬುಕ್ ಆಗಿದೆ, ಹೋಗೋದಕ್ಕೂ ಬರೋದಕ್ಕೂ ಎಲ್ಲನೂ ಕೂಡ ಆಲ್ಮೋಸ್ಟು. ಈಗ ಬೆಳಗ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡಿದ್ದಾಯಿತು, ಎಲ್ಲ ಆಗಿದೆ. ಜಸ್ಟ್ ಇವಾಗ ಪ್ಯಾಕ್ ಮಾಡ್ಕೊಂಡು ಹಾಗೆ ನೈಟ್ ಊಟಕ್ಕೂ ಕೂಡ ಪ್ರಿಪೇರ್ ಮಾಡ್ಕೋಬೇಕು ಅಡುಗೆನ. ಇನ್ನೂ ಇವಾಗ ಟೈಮ್ ಇದೆ, ಇನ್ನು ಅಷ್ಟು ಪ್ಯಾಕ್ ಮಾಡಿಕೊಂಡು ಅಡುಗೆನ ಪ್ರಿಪೇರ್ ಮಾಡ್ಕೊತೀನಿ. ಒಂದೊಂದಾಗಿ ಇವಾಗ ಒಬ್ಬೊಬ್ರದ್ದೇ ಇಟ್ಕೊಂಡ್ಬಿಡ್ತೀನಿ. ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು ಟ್ರೈನಲ್ಲಿ. ಫಸ್ಟ್ ಟೈಮ್ ಅಂದರೆ ಮದುವೆ ಮುಂಚೆ ಓಡಾಡಿದ್ದೆ ಅಷ್ಟೇ, ಬಟ್ AC ಕೋಚಲ್ಲಿ ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಕ್ಕಳ ಜೊತೆ. ನಾನು ಮದುವೆದಾಗಿಂದ ಫಸ್ಟ್ ಟೈಮ್ ಅಂತ ಹೇಳ್ಬೋದು. ಯೂಶಲಿ ಯಾವಾಗಲೂ ಲಾಂಗ್ ಎಲ್ಲ ಹೋದಾಗ ಕಾರು ಅಥವಾ ಸ್ಲೀಪರ್ ಕೋಚ್ ಬಸ್ಸಲ್ಲಿ ಹೋಗ್ತಾ ಇದೆ. ಟ್ರೈನು ಫಸ್ಟ್ ಟೈಮ್ ಹೋಗ್ತಾ ಇರೋದು. ನೋಡೋಣ ಹೇಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ ಎಲ್ಲನೂ ಕೂಡ ಶೇರ್ ಮಾಡ್ಕೊತೀನಿ ಬ್ಲಾಗಲ್ಲಿ. ಸಿಂಪಲ್ 1 ಡೇ ಅಷ್ಟೇ. ಇವತ್ತು ನೈಟ್ ಹೋಗಿ ನಾಳೆ ನೈಟ್ ಬಂದ್ಬಿಡೋದು ಅಷ್ಟೇ. ಹಾಗಾಗಿ ಜಸ್ಟ್ ಒಂದು ಮತ್ತೆ ಬೇರೆ ತಗೊಂಡಿದ್ದೆ ಎಲ್ಲರೂ. ಮಕ್ಳಿಗೆ ಮಾತ್ರ ಎಕ್ಸ್ಟ್ರಾ ತಗೊಂಡಿರೋದು. ಹಾಗಾಗಿ ಈ ಥರದ್ದು ಹುಳಿ ತೊಗೊಂಡಿದ್ದೀನಿ. ಬೆಸ್ಟ್ ಚೆನ್ನಾಗಿ ಇರುತ್ತೆ. ಆದಷ್ಟು ಚಿಕ್ಕದಾಗಿ ಪ್ಯಾಕ್ ಮಾಡ್ಕೋಬೇಕಲ್ವಾ, ಟ್ರಾವೆಲ್ ಮಾಡ್ಕೊಳ್ಳೋದ್ರಿಂದ. ಆಗೋದಷ್ಟೇ ಪ್ಯಾಕಿಂಗ್, ಏನೂ ಇಲ್ಲ. ಇವಾಗ ಸದ್ಯಕ್ಕೆ ಪ್ಯಾಕಿಂಗ್ ಎಲ್ಲ ಮುಗೀತು. ಬಟ್ಟೆ ಪ್ಯಾಕ್ ಒನ್ ಡೇ ಅಲ್ವಾ, ಹಾಗಾಗಿ ಬೇಗನೆ ಮುಗಿಸ್ಕೊಂಡೆ. ನೆಕ್ಸ್ಟ್ ಇವಾಗ ನೀರಿಗೆಲ್ಲ ಬಾಟ್ಲಿಗೆಲ್ಲ ನೀರು ತುಂಬಿಸ್ಕೊತಾ ಇದ್ದೀನಿ. ಅಂದರೆ ಮಕ್ಕಳಿಗೆ ಕ್ಯಾರಿ ಮಾಡ್ತಾಯಿದ್ದೀನಿ. ಅವ್ರಿಗೆ ಔಟ್ಸೈಡ್ ಅವರು ನೀರೆಲ್ಲ ಕುಡಿಸಲ್ಲ, ಏನಿದ್ರು ಮನೆಯಿಂದ. ಅಂದರೆ ಪ್ಲಾಸ್ಟಿಕ್ ಬಾಟ್ಲಲ್ಲಿ ನಾನು ಫಿಲ್ ಮಾಡ್ಕೊತೀನಿ. ನೀರನ್ನ ಕಾಯಿಸಿ ತಣ್ಣಗೆ ಮಾಡಿ ಫುಲ್ಲು, ಆಮೇಲೆ ನಂತರ ಪ್ಲಾಸ್ಟಿಕ್, ಯಾಕೆಂದರೆ ಕ್ಯಾರಿ ಮಾಡೋದಕ್ಕೆ ಈಸಿ ಇರಬೇಕಲ್ವಾ. ಖಾಲಿ ಆದಂಗೆ ಬಾಟ್ಲಲ್ಲೇ ಬಿಸಾಕ್ಬಿಡ್ತೀವಿ. ಮತ್ತು ತುಂಬ ಹೆವಿ ಆಗುತ್ತೆ ಸ್ಟೀಲ್ ಬಾಟಲ್ ತೊಗೊಳೋಕ್ಕೆ. ಹಾಗೆ ಯಾವಾಗಲಾದರೂ ಒಂದ್ಸಲ ಎಲ್ಲ ಬಿಟ್ಟು ಪ್ಲಾಸ್ಟಿಕ್ ಬಾಟಲ್ ತೊಗೊಂಡಿದ್ದೀನಿ. ಇನ್ನು ಹಾರಕ್ಕೆ ಇಟ್ಟಿದ್ದೀನಿ. ಇನ್ನೂ ಒಂದು 5 ಲೀಟರ್ಸ್ ತೊಗೊತೀನಿ. ಇಬ್ರಿಗೆ ಮಾತ್ರ, ನನ್ನ ಮಕ್ಳಿಗೆ ಇಬ್ರಿಗೆ ಮಾತ್ರ 1 ಡೇಗೆ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಅದು ಆಯ್ತು ಕೆಲಸ. ಈಗ ನೆಕ್ಸ್ಟ್ ಲಾಸ್ಟ್ ಪೆಂಡಿಂಗ್ ಏನಪ್ಪ ಇರೋದು ಅಂದರೆ ಅಡುಗೆ ಮಾಡೋದು. ಇವಾಗ ಹಸ್ಬೆಂಡ್ ಮೆನ್ಯೂ ಕೊಟ್ಟಿದ್ದಾರೆ, 1-2 ಐಟಮ್ ಇದನ್ನೇ ಮಾಡಿ ಚೆನ್ನಾಗಿರುತ್ತೆ ಟ್ರೈನಲ್ಲಿ ತಿನ್ಕೊಂಡು ಹೋಗೋಕ್ಕೆ ಅಂತ. ಯಾಕಂದರೆ ನಾವು 4 o'clockಗೆ ಟ್ರೈನ್ ಇರೋದ್ರಿಂದ ನಾವು ಮಧ್ಯಾಹ್ನ ಬಿಡ್ತೀವಿ. ಆಲ್ಮೋಸ್ಟ್ ಮಧ್ಯಾಹ್ನ ಊಟ ಮನೆಯಲ್ಲೇ ಮುಗಿಸ್ಕೊಂಡು ಬಿಡ್ತೀವಿ ಇವಾಗ. ಅದಾದಮೇಲೆ ನೈಟ್ ನಾವು ಟ್ರೈನಲ್ಲೆಲ್ಲ ತಿನ್ನಲ್ಲ, ಅಲ್ಲೆಲ್ಲ ನಮ್ಗೆ ಇಷ್ಟನೂ ಆಗೋಲ್ಲ. ಹಾಗೆ ಮಕ್ಳಿಗೂ ಕೂಡ ಹುಷಾರಿಲ್ವಲ್ಲ, ನನ್ನ ಮಗಳಿಗೆ ಬೇರೆ ಹುಷಾರಿಲ್ಲ. ಹಾಗಾಗಿ ಮತ್ತೆ ಹುಷಾರಿಲ್ದಾಗ ಆಗಿಬಿಡುತ್ತೆ ಅಂದ್ಬಿಟ್ಟು ಔಟ್ಸೈಡ್ ಏನು ಕೊಡಿಸೋದು ಬೇಡ ಅಂದ್ಬಿಟ್ಟು ಮನೆಯಲ್ಲೇ ಮಾಡ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಪ್ರಿಪೇರ್ ಮಾಡಬೇಕು. ಅಕ್ಕಿ ರೊಟ್ಟಿ, ಚಟ್ನಿ ಮತ್ತು ಚಿತ್ರಾನ್ನ ಮಾಡೋಕ್ಕೆ ಹೇಳಿದ್ದಾರೆ. ಹಾಗಾಗಿ ಇಷ್ಟನ್ನು ಇವಾಗ ಪ್ರಿಪೇರ್ ಮಾಡ್ತೀನಿ. ಅದಾದಮೇಲೆ ನಾಳೆ ಬೆಳಗ್ಗೆ ರೀಚ್ ಆಗೋದು ನಾವು. ಇವತ್ತು 4 o'clock ಟ್ರೈನ್ ಹತ್ತಿದ್ದರೆ ನಾವು ಬೆಳಗ್ಗೆ ರೀಚ್ ಆಗುತ್ತೆ. ಎಲ್ಲಿ ಏನು ಅಂತ ಆಮೇಲೆ ಹೇಳ್ತೀನಿ. ಹಸ್ಬೆಂಡ್ನ ಕೇಳಿ, ನನಗೆ ಸರಿಯಾಗಿ ಗೊತ್ತಿಲ್ಲ ನೇಮ್ ಎಲ್ಲ, ಯಾಕೆ ಸುಮ್ಮನೆ ತಪ್ಪಾಗಿ ಯಾಕೆ ಹೇಳೋದು. ವ್ಲಾಗಲ್ಲಿ ನಾನು ವಾಯ್ಸ್ ಅಂತ ಹೇಳ್ತೀನಿ ಎಲ್ಲಿ ಹೋಗ್ತಾರದು ಏನು ಅಂತ ಅಂದ್ಬಿಟ್ಟು. ಆಮೇಲೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಹಾಗೆ ಇವಾಗ ಬನ್ನಿ ಅಡುಗೆ ಮಾಡೋಣ. ಸ್ಟಾರ್ಟ್ ಮಾಡ್ಕೊತೀನಿ. ಬೆಳಗ್ಗೆ ತಿಂಡಿ ಎಲ್ಲ ಆಯಿತು, ಎಲ್ಲ ಕೆಲಸ ಮುಗಿಸ್ಕೊಂಡು ಇವಾಗ ನೋಡಿ ಎಲ್ಲ ನಾವು ಹೋಗ್ತಾ ಇದ್ದೀವಿ ಅಂತಂದರೆ ನಿಮ್ಮದೇ ರೆಡಿಯಾಗಿ ಹೋಗೋಣ ಅನ್ನೋದೇ ಇರಲ್ಲ. ಪ್ಯಾಕಿಂಗು, ಕುಕ್ಕಿಂಗು ಎಲ್ಲೋದ್ರೂ ಇದೇ ನಮ್ಮದು ಹೆಂಗಸ್ರ ಕಥೆನೇ ಅಷ್ಟು ಮನೇಲಿರೋರಿಗೆ. ನಿಮ್ಮದೇ ಹೋಗೋಲ್ಲ. ಬೆಳಗ್ಗೆ ಎದ್ದಿದ್ದೀನಿ, ಬೇಗನೆ ಎದ್ದು ಎಲ್ಲ ಮಾಡ್ತಾನೆ ಇದ್ದೀನಿ, ಇನ್ನೂ ಮುಗಿತಾನೆ ಇಲ್ಲ. ಬನ್ನಿ ಓಕೆ ಇವಾಗ ಸ್ಟಾರ್ಟ್ ಮಾಡೋಣ ಅಡುಗೆ. ಮೊದಲು ಇವಾಗ ಅನ್ನಕ್ಕೆ ಇಟ್ಬಿಡ್ತೀನಿ. ಅನ್ನ ಆಗ್ತಾ ಇರುತ್ತೆ ಒಂದು ಕಡೆ, ಹಾಗೆ ಒಂದು ಕಡೆ ಚಿತ್ರಾನ್ನ ಗೊಜ್ಜು ರೆಡಿ ಮಾಡಿಕೊಂಡು ಮತ್ತು ಹಾಗೆ ರೊಟ್ಟಿಗೂ ಕೂಡ ರೆಡಿ ಮಾಡ್ಕೊತೀನಿ. ಬನ್ನಿ.
ನಾವೆಲ್ಲೇ ಹೋದ್ರೂ ಅಂತೂ ಮಕ್ಕಳಿಗೆ ವಾಟರ್ ಅಂತೂ ಕ್ಯಾರಿ ಮಾಡೇ ಮಾಡ್ತೀವಿ. ಎಲ್ಲೂ ಕೂಡ ಔಟ್ಸೈಡ್ ನಾವು ವಾಟರ್ ಕೊಡಲ್ಲ. ಯಾಕೆ ಅಂತಂದರೆ ಅವ್ರಿಗೊಂಚೂರು ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಬೇಗನೆ ರಿಯಾಕ್ಟ್ ಮಾಡಿಬಿಡ್ತಾರೆ ನನ್ನ ಮಕ್ಕಳಿಬ್ಬರು ಕೂಡ. ಸ್ವಲ್ಪ ನೀರು ಚೇಂಜ್ ಆದರೂ, ಒಂದು ಫುಡ್ ಚೇಂಜ್ ಆದರೂ ಕೂಡ ಅವ್ರಿಗೆ ಇಮಿಡಿಯೇಟ್ ಇನ್ಫೆಕ್ಷನ್ಸ್ ಆಗಿಬಿಡುತ್ತೆ, ಕಾಫ್ ಸ್ಟಾರ್ಟ್ ಆಗಿಬಿಡುತ್ತೆ, ಮೊಗಲ್ ಸೋರೋದು ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ಮಿಸ್ ಮಾಡದೆ ಎಷ್ಟೇ ಲಾಂಗ್ ಹೋದ್ರು, ಎಷ್ಟೇ ಹತ್ರ ಹೋದರೂ ಕೂಡ ನೀರನ್ನ ಮಾತ್ರ ನಾವು ಕ್ಯಾರಿ ಮಾಡಿ, ಜಸ್ಟ್ ಇಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಬರ್ತೀವಿ ಅಂದರೂ ಕೂಡ ನಾನು ನೀರನ್ನ ಕ್ಯಾರಿ ಮಾಡ್ತೀನಿ. ಹಾಗಾಗಿ ಒನ್ ಡೇಗೆ ಒಂದಷ್ಟು ಬೇಕಲ್ವ, ಹಾಗಾಗಿ ಒಂದಷ್ಟು ಬಾಟಲ್ಸಲ್ಲೆಲ್ಲ ಚೆನ್ನಾಗಿ ನೀರನ್ನ ಕಾಯಿಸಿ ಹಾರಿಸಿ ನಾನು ತುಂಬಿಸ್ಕೊಂಡು ಹೋಗೋಂಥದ್ದು. ಹಾಗೆ ಅದೆಲ್ಲ ಆಯಿತು. ಇವಾಗ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಅಕ್ಕಿ ರೊಟ್ಟಿ ಮಾಡ್ಕೊಳೋದಕ್ಕೆ ಇಲ್ಲಿ ನಾನು ಮೆಂತ್ಯ ಸೊಪ್ಪು, ಕರಿಬೇವು ಮತ್ತು ಸಬ್ಬಕ್ಕಿ ಸೊಪ್ಪು, ಕ್ಯಾರೆಟು, ಸೌತೆಕಾಯಿ ಈರುಳ್ಳಿ ಇಷ್ಟನ್ನು ಕೂಡ ತೊಗೊಂಡು ಎಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕೋಬೇಕಾಗುತ್ತೆ. ಸಕ್ಕ ಟೇಸ್ಟಿಯಾಗಿರುತ್ತೆ. ನಮ್ಮ ಹಸ್ಬೆಂಡ್ಗಂತೂ ಸಕ್ಕತ್ ಇಷ್ಟ ನಾನು ಮಾಡೋ ಅಕ್ಕಿ ರೊಟ್ಟಿ. ಹಾಗಾಗಿ ಅದೇ ಮೆನ್ಯೂ ಕೊಟ್ಟಿದ್ರು, ಇವತ್ತು ಅದನ್ನೇ ಮಾಡು ಚೆನ್ನಾಗಿರುತ್ತೆ ಟ್ರೈನಲ್ಲಿ ತಿನ್ನೋದಕ್ಕೆ ಅಂತ ಅಂದ್ಬಿಟ್ಟು ಇಷ್ಟನ್ನು ಕೂಡ ಹಾಕಿ ಇದಕ್ಕೆ ಜೊತೆಗೆ ನಾನು ಸ್ವಲ್ಪ ಕಾಯಿ ತುರಿ ಮತ್ತು ಜೀರಿಗೆ, ಕಡಲೆಬೇಳೆ ಇಷ್ಟೇ ಹಾಕೋದು. ಅಕ್ಕಿ ಹಿಟ್ಟ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಅದು ಕೂಡ ರೆಡಿ ಮಾಡಿಕೊಂಡೆ ನಾನು ಎಲ್ಲನೂ ಕೂಡ ಹೆಚ್ಚಿಟ್ಕೊಂಡು, ಅದಾದ ನಂತರ ಅನ್ನ ಕೂಡ ರೆಡಿ ಆಯಿತು. ಇದೆಲ್ಲ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅನ್ನನೂ ಕೂಡ ಬೇಗನೆ ಆಯಿತು. ಮತ್ತು ಚಿತ್ರಾನ್ನ ಗೊಜ್ಜು ಮಾಡೋದಕ್ಕೆ ಈರುಳ್ಳೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಚಟ್ನಿ, ಕಾಯಿ ಚಟ್ನಿ ಮಾಡ್ಕೋಬೇಕು. ಹಾಗಾಗಿ ಕಾಯಿ ಹುಳು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಒಂದಾಗೆ ಮಾಡ್ಕೊಳ್ತಾಯಿದ್ದೀನಿ. ನಾನು 1 ಅವರ್ ಅಷ್ಟು ಟೈಮ್ ಇದೆ ಅಡುಗೆ ಮಾಡೋದಕ್ಕೆ. ಇಷ್ಟೆಲ್ಲನೂ ಕೂಡ 1 ಅವರ್ ನಾನು ಮಾಡಿ ಮುಗಿಸ್ಬೇಕಾಗಿತ್ತು, ಬಿಡಬೇಕಾಗಿತ್ತಲ್ಲ ಮಧ್ಯಾಹ್ನ. ಸಂಜೆ ನಮಗೆ ಟ್ರೈನ್ ಇರೋದು. ಆ್ಯಕ್ಚುಲಿ ನಾವು ಲಾಂಗ್ ಇಲ್ಲಿ ಹೋಗ್ತಾ ಇದ್ದೀವಲ್ಲ, ಅಲ್ಲಿಗೆ ಸಂಜೆ ಟ್ರೈನ್ ಇರೋದು. ಬಟ್ ಮಧ್ಯಾಹ್ನ ನಾವು ಬಿಡಬೇಕಾಗಿತ್ತು. ಯಾಕೆಂದರೆ ಇಲ್ಲಿಂದ ನಾವು ಟ್ರೈನಲ್ಲೇ ಹೋಗ್ತಾ ಇರೋದು. ಇಲ್ಲಿಂದ ನಾವು ಯಲಹಂಕಕ್ಕೆ ಹೋಗಿ ನಾವು ಅಲ್ಲಿ ಟ್ರೈನ ಕ್ಯಾಚ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ ನಮಗೆ ಇಲ್ಲಿಂದ ಕೂಡ ಟ್ರೈನ್ ಇರೋದ್ರಿಂದ ನಾವು ಟ್ರೈನಲ್ಲೇ ಹೋಗೋಣ, ಸುಮ್ಮನೆ ಯಾಕೆ ಕಾರಲ್ಲಿ ಹೋಗಿ ಅಲ್ಲೆಲ್ಲೋ ಯಾಕೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ನಾವು ಇಲ್ಲಿಂದನೇ ಹೊರಟಿದ್ದೀವಿ. ಹಾಗೆ ಫೈನಲಿ ಎಲ್ಲನೂ ಕೂಡ ಮಾಡಿ ಮುಗಿಸ್ತೀವಿ. ಚಿತ್ರಾನ್ನ ಗೊಜ್ಜೆಲ್ಲ ಮಾಡಿ ಜಸ್ಟ್ ಲಾಸ್ಟಲ್ಲಿ ಅನ್ನ ಎಲ್ಲ ಮಿಕ್ಸ್ ಮಾಡಿಕೊಂಡು ಗೊಜ್ಜಿಗೆ ಎಲ್ಲ ಪ್ಯಾಕ್ ಮಾಡ್ಕೊಳೋದು ಒಂದೇ ಬಾಕಿದ್ದು. ಹಸ್ಬೆಂಡ್ ಅಂತೂ ಫುಲ್ ಅರ್ಜೆಂಟ್ ಮಾಡಿಬಿಟ್ರು. ಲಾಸ್ಟ್ ಮೊಮೆಂಟಲ್ಲಿ ಟ್ರೈನಲ್ಲೇ ಹೋಗೋಣ ನಡೀರಿ ಅಂತ ಅಂದ್ಬಿಟ್ಟು. ಯಾಕಂದರೆ ಕಾರಲ್ಲಿ ಪ್ಲ್ಯಾನ್ ಇದ್ದಿದ್ದು, ಕಾರಲ್ಲಿ ಕ್ಯಾನ್ಸಲ್ ಮಾಡಿಕೊಂಡು ಟ್ರೈನಲ್ಲೇ ಹೋಗೋಣ, ಸುಮ್ಮನೆ ಯಾಕೆ ಕಾರು ಅಂತ ಅಂದ್ಬಿಟ್ಟು, ಟ್ರೈನ್ ಇತ್ತಲ್ವ ಬೇಗನೆ ಹೋಗ್ಬೋದು ಅಂತ ಅಂದ್ಬಿಟ್ಟು ಹೊರಟ್ಬಿಟ್ವಿ. ಹಾಗಾಗಿ ಅರ್ಜೆಂಟಲ್ಲೆಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ. ಹಾಗೆ ಇದು ಕಂಟಿನ್ಯೂಷನ್ ಬ್ಲಾಗ್ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಪ್ಲೋಡ್ ಮಾಡ್ತೀನಿ. ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್. ಬೈ.